ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ನಾನು ಆಲೂಗಡ್ಡಿದು ಪಲ್ಯ ಮಾಡಾಕತ್ತೀನಿ. ಇವತ್ತು ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಮಾಡಾಕತ್ತೀನಿ ನಾನು. ಇದನ್ನು ಮೊದಲು ನಮ್ಮ ಅಮ್ಮಾರು ಮಾಡ್ತಿದ್ರೆ ಅದೇ ರೀತಿನ ಮಾಡಾಕತ್ತೀನಿ ನೋಡ್ರಿ ನಾನು. ಈ ಪಲ್ಯ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಇದಕ್ಕೆ ನಾನು ಸ್ವಲ್ಪ ಹವಿಜ ಮತ್ತು ಜೀರಿಗೆ, ದಾಲ್ಚಿನ್ನಿ, ಒಂದೆರಡು ಮೆಣಸು ಹಾಕೀನಿ ರೀ. ಇದನ್ನು ಸ್ವಲ್ಪ ಹುರ್ಕೊಂಬಿಡೋಣ ರೀ. ಹುರ್ಕೊಂಡು ಇದ್ರ ಜೊತೆನ ಸ್ವಲ್ಪ ಒಣ ಕೊಬ್ಬರಿನೂ ತುರಿದಿಟ್ಕೊಂಡೆ ನಾನು. ಇದನ್ನು ಒಣ ಕೊಬ್ಬರಿನೂ ಹಾಕಿ ಸ್ವಲ್ಪ ಹುರಿದು ಇದನ್ನು ಕಲ್ಲೊಳಗೆ ಹರ್ಕೋಬೇಕು. ಮೊದ್ಲು ನಮ್ಮಮ್ಮಾರು ಇದೇ ರೀತಿನ ಮಸಾಲೆ ಅದು ಹುರ್ಕೊಂಡು ಆಗಿಂದಾಗ ಪಲ್ಯ ಮಾಡ್ತಿದ್ರು. ನಾನು ಒಂದೆರಡು ಮೂರು ಸಲ ನೋಡಿದ್ದೆ. ಪಲ್ಯ ಮಾತ್ರ ಭಾರಿ ಮಸ್ತ್ ಆಗಿರ್ತಿತ್ತು. ಅದಕ್ಕೆ ಅದೇ ರೀತಿ ಮಾಡ್ಬೇಕಂತೇಳಿ ಮಾಡತ್ತೇನೆ ರೀ ನಾನು. ಈಗ ನೋಡ್ರಿ ಇದು ಹವೀಜ ಹುರ್ಕೊಂಡೇನಿ. ಇದ್ರ ಜೊತೆನ ನಾನೀಗ ಒಣ ಕೊಬ್ಬರಿನೂ ಹಾಕಿ ಸ್ವಲ್ಪ ಹುರ್ಕೋತೇನೆ. ಭಾಳ ಹುರಿಬಾರ್ದು ಒಣ ಕೊಬ್ಬರಿ ಹಾಕಿಂದೆ. ಸ್ವಲ್ಪ ಏನಾದರೂ ಸೀದ್ದಂಗೆ ಆತಂದ್ರೆ ಆಲೂಗಡ್ಡೆ ಪಲ್ಯ ಚಲೋ ಆಗಂಗಿಲ್ಲ. ಇದಕ್ಕೆ ಆಲೂಗಡ್ಡೆಗೆ 2 ಆಲೂಗಡ್ಡೆ ತೊಗೊಂಡೇನಿ ರೀ ನಾನು. ಇದನ್ನು ತಿಳು ಮಾಡ್ಬೇಕು. ಅದ್ರ ಸಂಬಂಧ 2 ಆಲೂಗಡ್ಡೆ ತೊಗೊಂಡೇನಿ. 2 ಆಲೂಗಡ್ಡೆನ ಕುದಿಸಿಟ್ಕೊಂಡೇನಿ ರೀ. ಈಗ ಕಲ್ಲೊಳಗೆ ಇದನ್ನು ಮಸಾಲೆನ ಹರ್ಕೊಂಡ್ಬಿಡೋಣ. ಒಂದು ದೊಡ್ಡದು ಟಮಾಟೆಯನ್ನು ಹೆಚ್ಚಿಟ್ಕೊಂಡೇನಿ ರೀ. ಮತ್ತು ಒಂದು ಈರುಳ್ಳಿ ತೊಗೊಂಡೇನಿ. ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಹಾಕ್ಬೋದು. ಹುಣಸೆ ಹಣ್ಣು ಹಾಕಿದರೂ ರುಚಿ ಅನ್ನಿಸ್ತೈತಿ. ನಾನು ಟಮಾಟೆಯನ್ನು ಹಾಕಾಕತ್ತೇನೆ ನೋಡ್ರಿ. ಕಲ್ಲೊಳಗೆ ಅರ್ದೇನಿ. ಇಷ್ಟ ಆದ್ರೆ ಸಾಕು ನೋಡ್ರಿ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ಆಲೂಗಡ್ಡೆನ ಸಣ್ಣಗೆ ಹೆಚ್ಚಿಟ್ಕೊಂಡೆ ನಾನೀಗ. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ ರೀ. ನಾನು ಕುಕ್ಕರ್ನೊಳಗೆ ಮಾಡ್ಕೊಳಕತ್ತೀನಿ. ಯಾಕಂದ್ರೆ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಕುದಿಸ್ಬೇಕಾಗತ್ತೆ. ಅದಕ್ಕೆ ನಾನು ಕುಕ್ಕರ್ನೊಳಗೆ ಒಂದು ವಿಸಲ್ ಮಾಡಿಸ್ಕೊಂಡ್ಬಿಡ್ತೀನಿ. ಅಂದ್ರೆ ಆಲೂಗಡ್ಡೆ ಚಲೋ ಹೊತ್ನಾಗ ಕುದಿತೈತಿ. ಈಗ ನೋಡ್ರಿ ಈರುಳ್ಳಿ ಎಣ್ಣೆ ಒಳಗೆ ಚಲೋ ಹೊತ್ನಾಗ ಫ್ರೈ ಮಾಡ್ಕೊಳಕತ್ತೀನಿ. ನಮ್ಮಮ್ಮಾರು ಯಾವಾಗಲೂ ಇದೇ ರೀತಿನ ಪಲ್ಯ ಮಾಡ್ತಿದ್ರೆ ಘಮ ಘಮ ಅಂತ ವಾಸನೆ ಬರ್ತಿತ್ತು. ಪಲ್ಯ ಅಷ್ಟು ರುಚಿಯಾಗಿರ್ತಿತ್ತು. ಈಗ ನೋಡ್ರಿ ಈರುಳ್ಳಿ ಸ್ವಲ್ಪ ಕೆಂಪಾಗಿಂದ ನಾನು ಇದು ಟಮಾಟೆಯನ್ನು ಹಾಕಾಕತ್ತೀನಿ. ಟಮಾಟೆ ಹಣ್ಣನ್ನು 1-2 ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದು ಸ್ವಲ್ಪ ಗ್ರೇವಿ ಗತಿ ಆಗುತ್ತೆ. 2 ಆಲೂಗಡ್ಡೆದಾದ್ರೂ ಎಲ್ಲರಿಗೂ ಪಲ್ಯ ಒಂದು 4-5 ಮಂದಿಗೆ ಆಗತ್ತೆ ನೋಡ್ರಿ ಇದು. ಈಗ ನೋಡ್ರಿ ನಾನು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೆ. ಬೆಲ್ಲ ಹಾಕ್ಕೊಂಡೇನಿ. ಇದ್ರ ಜೊತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡಿಟ್ಕೊಂಡಂಥ ಮಸಾಲೆ ಹಾಕಿ ನೋಡ್ರಿ. ಈಗ ಇದೆಲ್ಲ ಸ್ವಲ್ಪ ಅರಿಶಿನ ಪುಡಿ ಹಾಕೀನಿ. ಇದೆಲ್ಲ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಲಿ ರೀ. ಇದಕ್ಕೆ ನಾನು ಕೆಂಪು ಖಾರ ಹಾಕಾಕತ್ತೀನಿ. ಈಗ ನೋಡ್ರಿ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಕುದಿಸ್ಕೊಂಡಿದ್ದ ನಾವು ಹೆಚ್ಚಿಟ್ಕೊಂಡಿದ್ದ ಆಲೂಗಡ್ಡೆ ಹಾಕಿ ಒಂದು ವಿಸಲ್ ಮಾಡಿಸ್ಕೋಬೇಕು ನೋಡ್ರಿ. 1 ಅಥವಾ 2. ಇದು ಪಲ್ಯ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಇದರ ವಿಶೇಷ ಅಂದ್ರೆ ಕೆಂಪು ಖಾರ ಹಾಕಿನ ಮಾಡ್ತಿದ್ರೆ ನಮ್ಮಮ್ಮಾರು. ಯಾರೆಲ್ಲ ನನ್ನ ಚಾನಲ್ ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ. ಈಗ 1-2 ವಿಸಲ್ ಮಾಡಿಸ್ಕೊಂಡೆ ನಾನು. ನೋಡಿರಿ ಈ ಥರ ಆಗೈತಿ ಪಲ್ಯ. ಇವತ್ತು ದೋಸೆ ಮಾಡಿದ್ದೆ ನಾನು. ದೋಸೆ ಜೊತೆ ಈ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.